ಅವರು ನಾವು ಅಂತ ಅವ್ನು ಹಾಕೊಟ್ಬಿಟ್ಟ. ನೋಡಿ ವಿಷ್ಣುವರ್ಧನ್ಗೆ ಏಕೋಷ್ಟಲ್ಲಿ ವಿಷ್ಣು ಅಂದ್ಬಿಟ್ಟ, ಅವ್ನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಏನೋ ತಮ್ಮನೇಲಿ ಬಿಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು ಒಂದು 1000 ಜನ ನಿನ್ನ ಅಮ್ಮನ ಅಕ್ಕನ ಅಂತ ಸ್ಟಾರ್ಟ್ ಮಾಡಿ. ನಾನು ಏನು ಮಾತಾಡಿದೆ, ಯಾಕೆ ಇವ್ರು ಹಿಂಗಂತವ್ರೆ, ನಾನೇನಂದೆ ನನಗೆ ಗೊತ್ತಿಲ್ಲ, ಬಿಟ್ಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನೆ ಅಂತ ಹುಲಿ ಉಗುರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಯಾವುದೋ ಟಿ ವಿಲಿ ತಗಲಾಕೊಬಿಟ್ಟವನೆ. ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತಾಕೊಂಡು ಹೋಗ್ತಾವ್ರೆ, ಮುಗಿತು ಅವನ ಕತೆ. ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ. ನೋಡಿದ್ರೆ ನನ್ನ ಮುಂದೆ ಬಂದು ನಮಸ್ತೆ ಅಣ್ಣ, ಅಣ್ಣ ನಮ್ಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕಿರಿಸ್ತಾವನೇ ರೀ. ನೋಡಬೇಕು ನಾನು ಏನಂತದ್ದು ಮಾಡಿಬಿಟ್ಟಿದ್ದೀನಿ. ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ, ಅದನ್ನು ಇವಾಗ ಹಾಕೊಂಡು ರುಬ್ಬ ಅಂಥದ್ದು ಏನಿದೆ. 40 ವರ್ಷ ಆಯಿತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲಿಗೆ 43 ವರ್ಷ ಆಗ್ಬಿಟ್ಟಿದೆ. ಏನಿದು ಇವನೊಬ್ಬ ಹಾಕೊಡಕ್ಕೆ, ಇವನೇನು ಮಾಡ್ತಾನೆ ಹಾಕೊಟ್ಬಿಡೋದು. ಕೆಲವ್ರು ಇರ್ತಾರೆ ಮದುವೆಗೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟು ಜಗಳ ಎಬ್ಬರಿಸ್ಬಿಡು ಅಂತ. ಹಂಗೆ ಅವ್ನು ಹಾಕೋಗ್ಬಿಟ್ಟು ಅವರೆಲ್ಲ ನಾನು ಹೆಸರು ಹೇಳ್ದಂಗೆ ಹೇಳ್ತಾನೆ ಎಸ್ಕೇಪ್ ಆಗೋಕ್ಕೆ. ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗೆ ಹಾಕೋನೆ ಹೆಂಗೆ ಅಂದವನೆ ನನ್ನ ಮಗ ಅಂದ್ಬಿಟ್ಟು ಅವ್ರೊಂದು ಟಮ್ನೇಲಿ ಹಾಕಕ್ಕೆ ಇವನು ಐಡಿಯಾ ಮಾಡ್ತಾನೆ. ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದು, ಯಾಕಂದ್ರೆ ನಾನು ಮಾತೃಪ್ರೇಮಿ. ನಾನು ಎಲ್ಲರಿಗೂ ಗೊತ್ತು, ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು. ನಾನು ಅಂಥ ಪ್ರೇಮಿ. ನಾನು ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ. ಅವ್ನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ, ಅದು ಸರಿಯಲ್ಲ. ಅಂಥ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ. ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ, ಹೇಳ್ಬೇಕಲ್ವ ಈ ಥರ ಇರಬಾರ್ದು ಇದು ಅಂತ ಯಾರೂ ಹೇಳಿಲ್ಲ. ನನ್ನ ಪಾಡ ನಾನು ಇದ್ದೀನಿ, ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನಿದ್ದೀನಿ. ಈಗ ಅದು ಬಂತು. ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬೇಡಿಯಪ್ಪ, ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ಗಳು ಜೋರಾಗಿ ಆಗ್ಬರ್ತದೆ. ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ. ನಮ್ಮವಳು ಒಬ್ಳು ಹುಡುಗಿ ಟಿ ವಿಯವಳು, ಅವಳು ಮಕ ನೋಡಿದ್ರೆ ಸಿಕ್ಕಾಕೊಬಿಡ್ತಾಳೆ. ಹೇಳಲ್ಲ ಸರ್ ಏನು ಸರ್ ಮಾಡೋದು, ನಾವು ಅಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ರುಬ್ತಾರೆ ಸರ್ ಅಂತ ಅವಳು ಹೇಳಿದ್ರು ನನಗೆ. ಅಯ್ಯೋ ಅನ್ಸುತ್ತೆ ಅವಳು ಮಕ ನೋಡಲ್ಲ ನಾನು, ಸಿಕ್ಕಾಕೊಬಿಡ್ತಾಳೆ. ಹಂಗೆ ಅವ್ರವ್ರ ಹಣೆ ಬರ, ನಾವು ಏನು ಮಾಡೋಕ್ಕಾಗಲ್ಲ. ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ಹಾಕೊಟ್ರೆ ಈ ನನ್ನ ಮಗನು ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಇಂಟ್ರ್ಯೂ ಕೊಟ್ಟಿದ್ನಲ್ಲ, ಅವನೇನು ತೊಗೊಂಡೋಗಿ ಅದನ್ನು ವೈರಲ್ ಮಾಡ್ದ. ಇವನು ಹಿಡ್ಕೊಳ್ಳಿ ಅಂತ. ಪಾಪ ಪಬ್ಲಿಕ್ಕಿಗೆ ಏನು ಗೊತ್ತಿದೆ ರೀ, ಪಬ್ಲಿಕ್ ಅವ್ರು ಶುರು ಮಾಡಿಬಿಟ್ರು. ಆ ಬಡವನಿಗೆ ಹಂಗೆ ಮಾಡಿದಾಗ ಅವನು ಬೇರೆ ಮೈಕ್ ಹಿಡಿದವ್ರೆ. ಸರ್ ಯಾರು ಏನಾದರೂ ಪರವಾಗಿಲ್ಲ ಸರ್, ನಕ್ಕನ್ನು ಒಳಗೆ ಹಾಕ್ಬೇಕು ಸರ್ ಅವನಿಗೆ, ಹೆಂಗೆ ಸರ್ ಬಡವ್ರಿಗೊಂದು ಈ ಬೋಳಿ ಮಕ್ಳಿಗೊಂದ ಸರ್ ಅಂತ ಅವ್ನು ಬಿಡ್ತಾವನೆ. ಅವನದು ನೋಡಿದ್ರೆ ಬೇಜಾನ್ ವೈರಲ್ ಆಗ್ತಾ ಇದೆ, ಅವನಿಗೆ ಮಿಲಿಯನ್ ವ್ಯೂಸ್ಗಳು ಹೋಗ್ತವೆ. ಅವಾಗ ನಾನು ಅಂದ್ಕೊಂಡೆ, ನನ್ನ ಮಗೊಂದು ಯಾಳಾದ್ದು ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ, ಇಂಥವ್ರು ಅಂತ ಎಂಥ ಬಾಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೆಂಗ್ರಿ ಬದುಕೋದು ನಾವು, ಭಾಳ ಬೇಜಾರಾಗೋಯ್ತು ನನಗೆ. ಆಮೇಲೆ ಯಾರು ಪಾಪ ಅವ್ರವ್ರ ಕರ್ತವ್ಯ ಮಾಡಿದ್ರು. ಆಫೀಸರ್ಗಳೆಲ್ಲ ಮನೆಗೆ ಬಂದರು. ಅವತ್ತು ನಾನು ಇರಲಿಲ್ಲ. ಪಾಪ ನಾನು ಹೆಂಡ್ರು ಹೆದರ್ಕೊಂಬಿಟ್ಟಿದ್ದು. ಅವರೆಲ್ಲ ಬಯಸ್ತರು. ಜಗ್ಗಿ ವಾಟ್ ಶುಡ್ ಐ ಡು ಅಂತ ಕೇಳಿದ್ದು. ದಿಸ್ ಒನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂತ, ಅದು ಬೇರೆ ಸ್ಟೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬೈಸ್ಕೊಂಡು ನನ್ನ ಕೈಲಿ ಕೊಟ್ಲಂತೆ. ಆಮೇಲೆ ಆವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು, ಜಗ್ಗೇಶ್ ಜಿ ಅವ್ನು ಯಾರೋ ಟಿ ವಿ ಅವನು ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಅಂತ ಬಡ್ಕೊತಿದ್ದ, ಅವನಿಗೆ ಒಳ್ಳೇದು ಆಗೋಲ್ಲಪ್ಪ, ಅವ್ನಿಗೆ ಏನು ಗೊತ್ತು ನಿಮ್ಮ ಬಗ್ಗೆ ಅಂದ. ಎಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್, ನನ್ನ ಹಣೆ ಬರೋದು. ಪಬ್ಲಿಕ್ ಲೈಫಲ್ಲಿ ನಾವೊಂಥರ ರಂಡೇರು ಇದ್ದಂಗೆ ಆಗ್ತಾ ಇರ್ತದೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವಿದ್ದೀವಿ. ಇದಾದಮೇಲೆ ನನಗೆ ಭಾಳ ಹರ್ಟ್ ಆಯಿತು. ಸಿ ಆಲ್ವೇಸ್ ಐ ಟೆಲ್, ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್. ಅವರಿಲ್ಲ ಅಂದರೆ ನಾವಿಲ್ಲ. ಬಟ್ ನನಗೆ ಭಾಳ ಹರ್ಟ್ ಆಯ್ತು ಅವತ್ತು. ಯಾಕೆ ಹರ್ಟ್ ಆಯಿತು ಹೇಳ್ಬೇಕು, ಇಂಥ ಸಮಯದಲ್ಲಿ ಹೇಳ್ಬಿಡ್ಬೇಕು, ಯಾಕಂದರೆ ಅವ್ರ ಮನಸ್ಸಲ್ಲಿ ಇರುತ್ತೆ. ರೇ 80ನೇ ಇಸ್ವಿಯಿಂದ ಬಣ್ಣ ಹಚ್ತವನ್ರಿ ನಾನು. ನನ್ನ ಜೊತೆಗಾರರು ಎಂತೆಂಥ ನಟರುಗಳು ಸತ್ತೋದ್ರು, ಇಲ್ಲ ಹೇಳ್ಕೊಳಕ್ಕೂ ಹೆಸರಿಲ್ಲ. ನನ್ನನ್ನು ನೀವು ರಕ್ಷಣೆ ಮಾಡಬೇಕು. ನಾನು ತಪ್ಪು ಮಾಡಿದರೆ ಬಂದು ನೀವು ತಪ್ಪು ಮಾಡಿದಿರಿ ಜಗ್ಗೇಶ್ವರಿ ಅಂತ ಹೇಳಬೇಕು. ಏನು ತಪ್ಪು ಮಾಡಿದೆ ಹಾಕೊಂಡು ರುಬ್ಬಿಟ್ಟು ವೈರಲ್ ಮಾಡಿಬಿಟ್ಟು ನನಗೆ ಹೆಂಗಾಗೋಯ್ತು ಅಂದರೆ, ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಕೋರ್ಟಲ್ಲಿ ಸ್ಟೇ ತರಬೇಕಾದಂಥ ಪ್ರಸಂಗ ಬಂತು. ನಾನು ಈಗ ಹೇಳ್ತೀನಿ, ನನಗೇನೋ ಇಲ್ಲ. ನಾನು ಇಮಿಡಿಯೇಟ್ಲಿ ಐ ಕಾಲ್ಡ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್. ಅಲ್ರಿ ನಾಯಕರೇ, ನಾವು ಯಾವ ಕಾಲದಿಂದ ಸ್ನೇಹಿತರು, ನಿಮ್ಮೊಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತಾ ಇದ್ದೆ ಅನ್ಬೇಕಾದ್ರೆ ನೀವೆಲ್ಲ ನಂಗೆ ಸಹಾಯ ಮಾಡಬೇಕಾ ಬೇಡವಾ? ನನಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎ ಲವ್ಲಿ ಫ್ರೆಂಡ್, ಇಮ್ಮಿಡಿಯೇಟಾಗಿ ಯಾರು ಏನು ಹೇಳಬೇಕು ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಿದ್ರು.
ಅದಾದಮೇಲೆ ಅದು ಎಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ. ಆ ವಿಷಯವೇ ಇಲ್ಲ.